ಮೊಬೈಲ್ 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 ಒಳಗೋರು
ಮಾತಾಡುವಂತ ಮಹನೀಯರು ಅತಿಥಿಗಳು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡುವಂತ ಮಹಿಳೆಯರು ಮಾತ್ರ ಸ್ವಲ್ಪ ದಯಮಾಡಿ ಎಲ್ಲ ನನ್ನ ಹಿಂದೂ ಸಹೋದರ ಸಹೋದರಿಯರು ಶಾಂತತೆಯನ್ನು ಕಾಪಾಡಬೇಕು. ಯೋಗಿ ಆದಿತ್ಯನಾಥ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಕರ್ನಾಟಕದ ಯೋಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಕರ್ನಾಟಕದ ಯೋಗಿ ಆದಿತ್ಯನಾಥ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಬೋಲೋ ಭಾರತ್ ಮಾತಾ ಕಿ ಮಾತಾ ಕಿ. ಮಾಧ್ಯಮ ಸ್ನೇಹಿತರಿಗೆ ಅವಕಾಶ ಮಾಡಿಕೊಡಬೇಕು. ಆ ಪ್ರತಿಕೃತಿ ದಹನದ ನಂತರ ಪ್ರತಿಕೃತಿ ದಹನ ಮಾಡಬೇಕಾದ್ರೆ ಅದು ಅನ್ನ ಇದು ಮಾಡಬೇಕು. ದಯಾಸಾಗರ್ ಪಾಟೀಲ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಸಮಸ್ತ ರಾಷ್ಟ್ರ ಭಕ್ತರನ್ನು ಉದ್ದೇಶಿಸಿ ಇಂದಿನ ಇಂಡಿ ವಿಧಾನಸಭೆ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತ ನನ್ನ ಆತ್ಮೀಯ ಸಹೋದರ ದಯಾಸಾಗರ್ ಪಾಟೀಲ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಹಲೋ ಹಲೋ ಬೋಲೋ ಭಾರತ್ ಮಾತಾ ಕಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಇಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಹಿಂದೂ ಹೃದಯ ಸಾಮ್ರಾಟ ಬಸನಗೌಡ ಪಾಟೀಲ್ ಯತ್ನಾಳ್ ಬಳಗದ ಸಮಸ್ತ ಅಭಿಮಾನಿ ಬಳಗವೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಹೃದಯ ಸಾಮ್ರಾಟರಾಗಿ ಜನರ ಮನಸ್ಸಿನಲ್ಲಿ ಉಳಿದಿರುವಂತಹ ಒಬ್ಬ ನಾಯಕರು ಯಾರಾಗಿದ್ರೆ ಅವರು ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ನಿಮಗೆಲ್ಲ ಗೊತ್ತಿರಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಶಕ್ತಿ ಎಂತಹದ್ದು ಎನ್ನುವಂತದನ್ನ ಬಿಜೆಪಿಯವರು ಮನಗಾಣಬೇಕು. ಯಾರೋ ಒಂದು ವ್ಯಕ್ತಿಯ ಹಿತಾಸಕ್ತಿಗಾಗಿ ಜನರ ಮನಸ್ಸಿನಲ್ಲಿರುವಂತಹ ಜನರ ಹೃದಯದಲ್ಲಿರುವಂತಹ ಒಬ್ಬ ನಾಯಕನ ಹೀರಾಗಿ ನಿಲ್ಲಿಸಿಕೊಂಡ್ರೆ ಇದರ ಪರಿಣಾಮ ಬಿಜೆಪಿ ಪಕ್ಷದ ಮೇಲೆ ಅಷ್ಟೇ ಅಲ್ಲ, ಸಮಸ್ತ ಹಿಂದೂ ಬಾಂಧವರ ಮೇಲೆ ಬೀಳುತ್ತೆ. ನಾವೆಲ್ಲ ಬಿಜೆಪಿ ಪಕ್ಷದ ಕಾರ್ಯಕರ್ತರು
ನಾವೆಲ್ಲ ಬಿಜೆಪಿ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರು. ನಮಗೆ ಬಿಜೆಪಿ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರದ ಬರಬೇಕು. ಬಿಜೆಪಿ ಪಕ್ಷ ಮತ್ತೆ ಈ ರಾಜ್ಯದಲ್ಲಿ ಇಂದು ಒಂದು ಸರ್ಕಾರನ ಸ್ಥಾಪನೆ ಮಾಡಬೇಕು ಅಂತ ಆಸೆ ಇದೆ. ಅದಕ್ಕೆ ಬಸನಗೌಡರು ಬೇಕೇ ಬೇಕು. ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಪಕ್ಷ. ಯಾರೋ ಒಬ್ಬರ ಮನೆ ಹಿತಾಸಕ್ತಿಗಾಗಿ ಪಕ್ಷ ಹುಟ್ಟಿದ್ದಲ್ಲ. ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರು 40-50 ವರ್ಷಗಳಿಂದ ತಮ್ಮ ಮನೆ ಮಠ ಬಿಟ್ಟು ಈ ಪಕ್ಷವನ್ನು ಕಟ್ಟಿದ್ದಾರೆ. ಬೃಹತ್ ಶಕ್ತಿ ಪ್ರತಿಯೊಂದು ಹಿಂದೂಗಳ ಮನಸ್ಸಿನಲ್ಲಿದ್ದಾರೆ. ಅರ್ಥ ಮಾಡಿಕೊಳ್ಳದೆ ಇದ್ರೆ ಅವಕಾಶ ಮಾಡಿಕೊಳ್ಳಿ. ಯಾಕಂದ್ರೆ ಶಕ್ತಿ ಆಗ್ತದ ಕಾವಿಗೆ ಅದು ದಯವಿಟ್ಟು ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಮನವಿ ಮಾಡ್ಕೊತೀವಿ. ಸಹಕಾರ ಕೊಡ್ರಿ. ನಿಮ್ಮ ಹಿಂದುತ್ವದ ಬಗ್ಗೆ ಮಾತಾಡ್ತಿದ್ರು ಮೈಸೂರಲ್ಲಿ. ಅವ್ರಿಗೆ ಇದಕ್ಕೆ ಖುಷಿ ಕುಂದಿಸಿದ್ರು. ಅದೇ ರೀತಿ KS ಈಶ್ವರಪ್ಪನವರು ನಿಮ್ಮ ಜೊತೆ ಸೈಕಲ್ ತುಳಿದು ಅವರು ಪಕ್ಷ ಕಟ್ಟಿದ್ರು ರಾಜ್ಯದಲ್ಲಿ. ಇವತ್ತು ಅವ್ರನ್ನು ಕುಂದಿಸಿದ್ರು. 40 ವರ್ಷಗಳಿಂದ ಯಡಿಯೂರಪ್ಪನವ್ರ ಜೊತೆ ಸೈಕಲ್ ತುಳಿದು ನಮ್ಮ ಯತ್ನಾಳದವರು ಪಕ್ಷವನ್ನು ಕಟ್ಟಿದ್ದಾರೆ. ಅವ್ರನ್ನು ಕುಂದಿರುವಂತಹ ವ್ಯವಸ್ಥೆ ಆಗ್ತಾ ಇದೆ. ಇದು ಆದ್ರೆ ಪಕ್ಷಕ್ಕೆ ನಷ್ಟ ಆಗುತ್ತೆ. ಮತ್ತೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಮಾಡಿಕೊಳ್ತೀರಿ. ಇವತ್ತು ಬಸನಗೌಡ ಯತ್ನಾಳ್ ಅವರು ಇವತ್ತು ಬಿಜಾಪುರ ಶಾಸಕರಾಗಿದ್ದಕ್ಕೆ ಬಿಜಾಪುರ ಶಾಂತವಾಗಿದೆ. ಇವತ್ತು ಮುಂದಿನ ನೇತೃತ್ವದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯದ ಚುಕ್ಕಾಣಿ ಹಿಡಿದ್ರೆ ಮಾತ್ರ ಹಿಂದೂಗಳ ಹಿತ ಕಾಯಕ್ಕೆ ಸಾಧ್ಯತೆ ಐತಿ. ಇಲ್ಲಪ್ಪ ಅಂತಂದ್ರೆ ದೇಶ ವಿದ್ರೋಹಿಗಳು ಬಾಂಬ್ ಹಾಕೋರೆಲ್ಲ ಎದ್ದು ಕುಂದಿರ್ತಾರ. ರೋಡೆಲ್ಲ ಸಮಸ್ಯೆ ಮಾಡ್ಕೊಂಡಿರ್ತಾರ. ಬಸನಗೌಡ ಪಾಟೀಲ್ ಅವರು ಮತ್ತೆ ಬಿಜೆಪಿಗೆ ಬರ್ಬೇಕನ್ನುವುದು ನಮ್ಮೆಲ್ಲರ ಆಸೆ. ಬಿಜೆಪಿಗೆ ಅವರು ಬಂದ್ರೆ ಮಾತ್ರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮತ್ತೆ ಆಡಳಿತಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ. ಮಾಡಿರುವಂತಹ ತಪ್ಪುಗಳನ್ನ ಶೀಘ್ರವಾಗಿ ವಾಪಸ್ ತಗೊಂಡ್ಬಿಟ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನ ಮರ್ಯಾದೆ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಇಡೀ ಸಮಸ್ತ ಕರ್ನಾಟಕದ ಹಿಂದೂಗಳ ಪರವಾಗಿ ಮತ್ತು ಸಮಸ್ತ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಪರವಾಗಿ ನಾನು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗೆ ಆಗ್ರಹ ಮಾಡ್ತೀನಿ. ನಾವೆಲ್ಲರೂ ಬಸನಗೌಡ ಪಾಟೀಲ್ ಅವರಿಗೆ ಶಕ್ತಿಯಾಗಿ ನಿಲ್ಲಬೇಕು. ಗೌಡ ಪಾಟೀಲ್ ಅವರು ಎಂದು ಪಕ್ಷ ವಿರೋಧವಾಗಿ ಮಾತಾಡಿಲ್ಲ. ಪಕ್ಷದಲ್ಲಿ ಆಗುತ್ತಿರುವಂತಹ ತಪ್ಪುಗಳ ವಿರುದ್ಧ ಮಾತಾಡಿದ್ದಾರೆ. ಪಕ್ಷದಲ್ಲಿ ಆಗುತ್ತಿರುವಂತಹ ಸಿದ್ಧಾಂತ ವಿರೋಧಿ ಕೆಲಸಕ್ಕೆ ಅವರು ವಿರೋಧ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ ಒಂದು ಮನೆ ಪಕ್ಷ ಅಲ್ಲ. ಇದು ಯಾಕೋ ಮನೆ ಗೊತ್ತಿರುವಂತ ಕೆಲಸ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಸಮಾಜದಲ್ಲಿ ಆಗ್ರಹ ಮಾಡ್ತೀನಿ. ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಿ. ಇದು ಅವರಿಗೆ ಶಕ್ತಿ ಕೊಡ್ತದ. ಅವ್ರು ಏನ್ ನಿರ್ಣಯ ತೋರ್ತಾರೆ ನಾವೆಲ್ಲ ಅದಕ್ಕೆ ಬದ್ಧ ಆಗಿರೋ ಅಂತ ಹೇಳಿ ತಾವೆಲ್ಲ ಬಂದಿದ್ದು ತಾವೆಲ್ಲರಿಗೂ ಅನಂತ ಧನ್ಯವಾದ ಸಲ್ಲಿಸಿ ನಾನು 2 ಮಾತು ಮುಗಿಸ್ತೀನಿ. ಪ್ರತಾಪ್ ಅವರು ದಲಿತ ಮುಖಂಡರು ಈಗ ಮಾತಾಡ್ತಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಬೆಂಕಿಯನ್ನ ಮುಟ್ಟಿದ ಪರಿಣಾಮ ಈ ಹಿಂದೂ ಶಕ್ತಿ ರಾಷ್ಟ್ರ ಇದನ್ನ ನೋಡ್ಬೇಕು. ಈ ದೇಶ ಕಂಡಂತ ಅಪ್ರತಿಮ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಮಂತ್ರಿ ಸಚಿವರಾದರು. ಸರ್ವ ಜನಾಂಗದ ಸರ್ವ ಸಮುದಾಯದ ಹಿತವನ್ನ ಬಯಸಿ ಸರ್ವ ಸಮುದಾಯದ ಬೆನ್ನೆಲುಬಾಗಿ ನಿಂತ ನಾಯಕರನ್ನ ಇವತ್ತು ಉಚ್ಚಾಟನೆ ಮಾಡ್ತಿರಲ್ಲ ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಮಿತಿ. ಇದು ಬಿಜೆಪಿಯ ಉಚ್ಚಾಟನೆ ಅಲ್ಲ, ಹುಚ್ಚಾಟ ಇದು. ಬಸನಗೌಡ ಪಾಟೀಲ್ ಯತ್ನಾಳ್ ಅಂದ್ರೆ ಅವರು ಸುಮ್ಮನೆ ಮನೆ ಕುತ್ಕೊಂಡು ಮನೆ ಕಟ್ಕೊಂಡು ರಾಜಕಾರಣ ಮಾಡಂತ ರಾಜಕಾರಣಿ ಅಲ್ಲ. ಜನರ ಮಧ್ಯದಲ್ಲಿ ಇಟ್ಕೊಂಡು ಜನರ ಕಷ್ಟ ಸುಖವನ್ನ ಹಂಚ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿ. ಒಡೆದು ಹೋದಂತ ಹಿಂದೂ ಸಮುದಾಯವನ್ನ ಒಗ್ಗಟ್ಟನ್ನಾಗಿ ಮಾಡಿ ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥರು ಅವ್ರದ್ದು ಸಾಧನೆಗಳು 1 2. ಅವ್ರೇನು ಪಂಚಮಸಾಲಿ ಸಮುದಾಯದ ನಾಯಕತ್ವ ಪಂಚಮಸಾಲಿ ಸಮುದಾಯದ ನಾಯಕರನ್ನ ಹೊರಗಾಕಿದ್ದೀನಿ ಅಂತ ಅಲ್ಲ, ಸರ್ವ ಸಮುದಾಯದ ನಾಯಕರು ಅವರು. ಇವತ್ತು ಅವರು ಸರ್ವ ಸಮುದಾಯದ ನಾಯಕರು. ಅದು ಜೈನರಾಗಿರ್ಲಿ, ಬೌದ್ಧರಾಗಿರ್ಲಿ, ದಲಿತರು, ಸರ್ವ ಹಿಂದೂ ಸಮುದಾಯದ ಹಿತವನ್ನ ಕಾಪಾಡಿಕೊಂಡು ಬಂದಂತ ನಾಯಕತ್ವಕ್ಕೆ ಒಂದು ಅಪಮಾನ
ನಡ್ಡಾ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯ ಬಿಜೆಪಿ ಷಡ್ಯಂತ್ರ ರಚನೆ ಮಾಡಿ ಅವರನ್ನು ಉಚ್ಚಾಟನೆ ಮಾಡಿ ಇದನ್ನ ವಿರೋಧಿಸ್ತೀವಿ ನಾವು. ಈ ಉಚ್ಚಾಟನೆಯನ್ನು ಆದಷ್ಟು ಬೇಗ ತಾವು ಹಿಂಪಡಿಬೇಕು. ಇಲ್ಲಾಂದ್ರೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಮತ್ತೆ ಇಲ್ಲಿ ರಾಜ್ಯದಲ್ಲಿ ತಾಲಿಬಾನ್ ಸರ್ಕಾರ ಬರುತ್ತೆ, ಸಿದ್ದರಾಮಯ್ಯ ಅವರ ಸರ್ಕಾರ ಬರುತ್ತೆ. ಬಿಜೆಪಿಯ ಸಾರಥಿಯಾಗಿ ನಿಂತಿರುವಂತ ಬಸವನಗೌಡ ಯತ್ನಾಳ್ ಅವರನ್ನ ಆದಷ್ಟು ಬೇಗ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಂಡು ಅವರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಬೇಕು. ಏನ್ ಅನ್ಕೊಂಡಿದ್ದೀರಾ ಬಸವನಗೌಡ ಯತ್ನಾಳ್ ಅಂದ್ರೆ? ನಿಮ್ಮ ಅಡ್ಜಸ್ಟ್ಮೆಂಟ್ ರಾಜಕಾರಣ ಕಾಂಗ್ರೆಸ್ನ ಷಡ್ಯಂತ್ರ. ಒಪ್ಪಂತಕ್ಕಂಥ ಕರಾಳ ಕಾನೂನನ್ನ ಈ ರಾಜ್ಯದಲ್ಲಿ ತಂದು ಮಠಮಾನ್ಯಗಳನ್ನ, ರೈತರ ಜಮೀನನ್ನ, ದಲಿತರ ಜಮೀನನ್ನ ಎಲ್ಲವನ್ನ ಕಬಳಿಸಿ ಜಮೀರ್ ಅಹಮದ್ ಅವರ ಒಂದು ಅಶ್ವಮೇಧ ಯಾಗದ ಕುದುರೆಗೆ ಲಗಾಮ್ ಹಾಕಿ ಅದಕ್ಕೆ ನಾನು ಈ ಸಂಪೂರ್ಣ ಹಿಂದೂ ಸಮುದಾಯದ ಪರವಾಗಿ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ. ಕೇಂದ್ರ ಸಮಿತಿಗೆ ತಾವು ಆದಷ್ಟು ಬೇಗ ಇದನ್ನ ಪರಿಶೀಲನೆ ಮಾಡಿ ಈ ಷಡ್ಯಂತ್ರಕಾರಿಗಳ ಕೈಯಿಂದ ಪಕ್ಷವನ್ನ ತೆಗೆದು ಇಂಥ ಪ್ರಾಮಾಣಿಕ, ನಿಷ್ಠಾವಂತ, ನೇರ ನಿಷ್ಠುರವಾದ ಒಬ್ಬ ನಾಯಕನಿಗೆ ಪಕ್ಷವನ್ನ ಒಪ್ಪಿಸಬೇಕು. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಈ ಸುಳ್ಳು ಗ್ಯಾರಂಟಿಗಳು, ಭ್ರಷ್ಟಾಚಾರ, ಸಿದ್ದರಾಮಯ್ಯ ಸರ್ಕಾರ ಮನೆಗೆ ಹೋಗುತ್ತೆ. ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರಿಂದ ಮಾತ್ರ ಸಾಧ್ಯ. ಅದಕ್ಕೆ ಆದ್ರೆ ಬಿಜಾಪುರ ನಗರದಲ್ಲಿ ರೈತರೆಲ್ಲ ಆತ್ಮಹತ್ಯೆ ಮಾಡುವಂತ ಪರಿಸ್ಥಿತಿ ಬಂದಿತ್ತು. ಯಾಕಂದ್ರೆ ಈ ಒಪ್ಪಂದದ ಕಾನೂನು ಜಮೀನುಗಳನ್ನ ಕಬಳಿಸ್ತಾ, ಮಠಮಾನ್ಯಗಳನ್ನ ಕಬಳಿಸ್ತಾ ಇವರೆಲ್ಲ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ, ಇವರೆಲ್ಲ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎಲ್ಲರ ನೇತೃತ್ವ ಷಡ್ಯಂತ್ರ ಮಾಡ್ತಿರುವಾಗ ರೈತರೆಲ್ಲ ಆತ್ಮಹತ್ಯೆ ಮಾಡುವಂತ ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ 3 ದಿನಗಳ ಕಾಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದ್ರು. ಕೆಪಿಸಿ ಜಗದೀಶ್ ಪಾಲ್ ಅವರು ಬಿಜಾಪುರ ಬರಬೇಕಾಯ್ತು, ತೇಜಸ್ವಿ ಸೂರ್ಯ ಅವರು ಬಿಜಾಪುರ ಬರಬೇಕಾಯ್ತು. ವಿಜೇಂದ್ರ ಅವ್ರ ಮನೆಗೆ ಹೋಗ್ಲಿಲ್ಲ. ಅವರು ರಾಜ್ಯಾಧ್ಯಕ್ಷರು ವಿಜೇಂದ್ರನ್ ಮನೆಗೆ ಹೋದ್ರ ಎಲ್ಲಿ ಬಂದು ಒಬ್ಬ ಸಾಮಾನ್ಯ ಶಾಸಕರ್ರಿ, ಜನರ ನಾಯಕರು ಅವರ ಹತ್ರ ಬಂದು ಅವರ ಹತ್ರ ಮನವಿನ ತಗೊಂಡು ಇವತ್ತು ಇಲ್ಲಿ ಇತಿಹಾಸ ರಚನೆ ಆಯ್ತು. ವಿಜೇಂದ್ರ ಅವರು ಆಮೇಲೆ ಹೋರಾಟ ಮಾಡಿದ್ರು, ನಮ್ಮ ಭೂಮಿ ನಮ್ಮ ಎಲ್ಲ ನಾಟಕ ನಡೆಯೋದಿಲ್ಲ ಇನ್ನು ಮುಂದೆ. ಅವರು ನಮ್ಮ ಶಕ್ತಿ, ಬಸವನಗೌಡ ಪಾಟೀಲ್ ಯತ್ನಾಳ್ ನಮ್ಮ ಶಕ್ತಿ. ಮುಂದೆ ಬರ್ತಂಗಂತ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಅಲ್ಲ, ಮತ್ತೆ ಬುದ್ಧಿ ಕಲಿಸಬೇಕಾಗುತ್ತೆ ಈ ಷಡ್ಯಂತ್ರಕಾರಿಗಳಿಗೆ. ಆದಷ್ಟು ಬೇಗ ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರ ಮೇಲೆ ನಮ್ಮ ಸಮುದಾಯ, ನಮ್ಮ ಹಿಂದೂ ಸಮುದಾಯದ ಭರವಸೆ ಇದೆ. ಅವರು ಆದಷ್ಟು ಬೇಗ ನಮ್ಮ ನಾಯಕರನ್ನ ಬರಮಾಡಿಕೊಂಡು ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟು ಗೌರವಿಸ್ತಾರೆ ಅಂತಕ್ಕಂಥ ಭರವಸೆ ನಮ್ಮಲ್ಲಿದೆ. ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲೋಣ, ನಾವೆಲ್ಲರ ಶಕ್ತಿ ಒಗ್ಗಟ್ಟಾಗಿರೋಣ. ಸಂಪೂರ್ಣ ಹಿಂದೂ ಸಮುದಾಯ ಒಗ್ಗಟ್ಟಾಗಿದೆ. ಅದರ ಜೊತೆ ಎಲ್ಲ ದಲಿತರು, ಆದಿವಾಸಿಗಳು, ಹಿಂದುಳಿದ ವರ್ಗದವರು ಎಲ್ಲರೂ ಒಂದಾಗಿದ್ದೇವೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ವಿಜಯಪುರ ಜನತೆ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಬಸವನಗೌಡ ಪಾಟೀಲ್ ಯತ್ನಾಳ್ರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಒಂದೇ ಒಂದು ಕರೆಯನ್ನು ಯತ್ನಾಳ್ ಅವರು ಇಲ್ಲಿವರೆಗೆ ಕೊಟ್ಟಿಲ್ಲ. ನನಗೋಸ್ಕರ ಬೀದಿಗಿಳಿದು ಹೋರಾಟ ಮಾಡ್ರಿ ಅಂತ ಯತ್ನಾಳ್ ಅವರು ಯಾರಿಗೂ ಹೇಳಿಲ್ಲ. ಆದರೂ ಕೂಡ ಕೇವಲ ವಿಜಯಪುರ ಮಾತ್ರ ಅಲ್ಲ, ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ, ಸಮಸ್ತ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರಭಕ್ತ ಹಿಂದೂಗಳು ಬೀದಿಗಿಳಿದು ಯತ್ನಾಳರ ಪರವಾಗಿ ಹೋರಾಟ ಮಾಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ನನಗನ್ನಿಸ್ತಾ ಇದೆ, ಭಾರತೀಯ ಜನತಾ ಪಾರ್ಟಿ ಬಸವನಗೌಡ ಪಾಟೀಲ್ ಯತ್ನಾಳ್ರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿಲ್ಲ, ಹಿಂದುತ್ವವನ್ನೇ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿಲ್ಲ. ಸರಿಯೋ ತಪ್ಪು? ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ? ನಮ್ಮ ಈಶ್ವರಪ್ಪನವರು ಹಿಂದುತ್ವದ ಪರವಾಗಿ ಮಾತನಾಡ್ತಾ ಇದ್ರು,
ಅವರನ್ನು ಇವತ್ತು ಏನ್ ಮಾಡ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕತ್ವ ಅಪ್ಪ ಮಗ ಸೇರಿಸಿಕೊಂಡು ಹೊರಗಾಗಿ ಒಬ್ಬ ಕಠೋರ ಹಿಂದುತ್ವವಾದಿ ಜಿಹಾದಿಗಳಿಗೆ ಸಿಂಹ ಸ್ವಪ್ನವಾಗಿದ್ದ ಪ್ರತಾಪ್ ಸಿಂಗ್ರಿಗೆ ಟಿಕೆಟ್ ಅನ್ನು ತಪ್ಪಿಸಿ ಅನಂತ ಕುಮಾರ್ ಹೆಗಡೆ ಅಂತ ಒಬ್ಬ ನಿಷ್ಠಾವಂತ ಹಿಂದುತ್ವವಾದಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ನೀಡಲಿಲ್ಲ. ಸಂಗಣ್ಣ ಕರಡಿ ಅವ್ರನ್ನ ಒಬ್ಬ ಅತ್ಯುನ್ನತ ನಾಯಕ, ನಮ್ಮ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ, ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಿದ್ರು. ಸಿ.ಟಿ. ರವಿ ಅವರಿಗೆ ವ್ಯವಸ್ಥಿತವಾಗಿ ಸೋಲುಣಿಸಿದ್ರು. ಜಗದೀಶ್ ಶೆಟ್ಟರ್ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು. ಸದಾನಂದ ಗೌಡ್ರನ್ನ ಕೈಗೊಂಬೆ ಆಗಿಟ್ಟುಕೊಂಡ್ರು. ಯಾರ್ಯಾರು ಬಸವರಾಜ ಬೊಮ್ಮಾಯಿ ಅವ್ರನ್ನ ರಬ್ಬರ್ ಸ್ಟ್ಯಾಂಪ್ ಮಾಡಕ್ ಹೋದ್ರು. ಯಾರ್ಯಾರು ಹಿಂದುತ್ವದ ಪರವಾಗಿ ಮಾತನಾಡ್ತಾರೋ, ಯಾರು ಹಿಂದುತ್ವಕ್ಕಾಗಿ ತಮ್ಮ ಜೀವನವನ್ನೇ ಕೊಟ್ಟಿದ್ದಾರೋ ಅವರಿಗೆ ಇವತ್ತು ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಒಂದು ಕುಟುಂಬ ವ್ಯವಸ್ಥಿತವಾಗಿ ಹೊರಗೆ ಹಾಕುವಂತ ಹಾಗೂ ಚುನಾವಣೆಯಲ್ಲಿ ಸೋಲಿಸುವಂತ ಕೆಲಸ ಮಾಡಿದ್ರು. ಯಾಕರೆ ಹಾಕಿನಪ್ಪ ಅನ್ನಂಗ ಇದು ರಾಷ್ಟ್ರೀಯ ನಾಯಕರಿಗೆ ಇಲ್ಲಿಯ ಅಪ್ಪ ಮಕ್ಕಳ ಸೇರ್ಕೊಂಡು ತಪ್ಪು ಸಂದೇಶವನ್ನು ಕೊಟ್ಟು ಯತ್ನಾಳರ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಕೊಟ್ಟಿದ್ದಕ್ಕೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ. ದಯಮಾಡಿ ಶಾಂತತೆ ಕಾಪಾಡ್ಕೋರಿ. ಅಲ್ಲಿ ಪೊಲೀಸರೊಂದಿಗೆ ಸಹಕಾರ ಕೊಡ್ರಿ. ಅವ್ರು ನಮ್ಮ ರಕ್ಷಣೆಗಾಗಿ ಬಂದಿದ್ದಾರೆ. ದಯಮಾಡಿ ಯಾರು ಅಲ್ಲಿ ಗಲಾಟೆ ಮಾಡಬೇಡಿ. बोलो भारत माता की ಎರಡು ಕೈ ಮೇಲೆ ಎತ್ತಾಡ್ರಿ. ಭಾರತ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಿರಿ. ನಿಮ್ ಬಗ್ಗೆ ಸಾಕಷ್ಟು ಗೌರವ ನಮಗಿದೆ. ತಾವು ಹೇಳಿದಂತ ಮಾತನ್ನು ನಾನು ಮೆಲಕ್ ಹಾಕ್ತೀನಿ. परिवारवाद को बीजेपी कभी भी सहन नहीं करता. इंदिरा गांधी के बाद राजीव गांधी आए. राजीव गांधी के बाद सोनिया गांधी आए. सोनिया गांधी के बाद राहुल गांधी आए. राहुल गांधी के बाद प्रियंका गांधी आ रही है. मुलायम सिंह के बाद अखिलेश यादव. ये परिवारवाद है. फारूक अब्दुल्ला के बाद उमर अब्दुल्ला. ये परिवारवाद है. करुणानिधि के बाद स्टालिन के बाद एम.के. स्टालिन. ये परिवारवाद है. ಪಕ್ಕದ ಶಿವಸೇನೆ ಕಾಂಗ್ರೆಸ್ ಜೊತೆ ಹೋಯ್ತಲ್ಲ, ಯಾವ ಠಾಕ್ರೆ ಅವರು? बाला ठाकरे वो तो पॉलिटिक्स में नहीं था, वो तो हमारा हिंदुओं का लीडर था. उद्धव ठाकरे के बाद आदित्य ठाकरे. ये परिवारवाद है. लालू प्रसाद के बाद लालू तेजस्वी यादव. ये परिवारवाद है. तो कर्नाटक में येडियुरप्पा के बाद विजेंद्र क्यों? कर्नाटक में येडियुरप्पा के बाद विजेंद्र क्यों? ये परिवारवाद नहीं है क्या? ये राघव अण्णिगिरी का सवाल नहीं है, पूरे हिंदुस्तानियों का सवाल है. इसका जवाब दे दीजिए आदरणीय नड्डा जी, आदरणीय अमित शाह जी. हमें गर्व है हमारे प्रधानी नरेंद्र मोदी पर, हमें गर्व है. ये परिवारवाद नहीं है तो और क्या है? ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಸ್ಥಾನದಿಂದ ನೀವು ಇಳಿಸ್ತೀರಿ, ಅಲ್ಲೇ ನಿಮಗೆ ಕುಟುಂಬ ಕಾಣಿಸೋದಿಲ್ಲ. ಹರಿಯಾಣದಲ್ಲಿ ಮನೋಹರ್ ಲಾಲ್ ಖಟ್ಟರ್ ಅವ್ರು ನಿಲ್ಲಿಸ್ತೀರಿ, ಆದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ಬರ್ತದೆ. ಇಲ್ಲಿ ಯಡಿಯೂರಪ್ಪನ ತೆಗಿತೀನಂದ್ರೆ ಕೆಜೆಪಿ ಮಾಡ್ತಾನೆ. इतना कमजोर क्यों हुआ है बीजेपी हाईकमांड कर्नाटक के बारे में? कर्नाटक के मामले में भारतीय जनता पार्टी का केंद्रीय नेतृत्व इतना कमजोर क्यों है? ये सवाल पूरे हिंदुस्तानियों का है, एक बीजेपी कार्यकर्ता का है. सही है या गलत? ये तो प्रश्न ಕೇಳಬೇಕಲ್ಲ. और एक बात पूछना चाहता हूं, बसनगौड़ा, एक भी आदमी को अपने परिवार में
राजकीय में नहीं लाए। आज तक उन पर एक भी भ्रष्टाचार का आरोप नहीं है। हिंदुत्व का काम कोई करता है तो कर्नाटक में पहले बसनगौड़ा पाटिल यत्नाल जी का नाम आता है। ದಯಮಾಡಿ ಆಂಬ್ಯುಲೆನ್ಸ್ ಗೆ ದಾರಿ ಮಾಡಿಕೊಡ್ಬೇಕು, ಬೇಗ ಪಡ್ತೀನಿ. ಪಾಪ ನಮ್ಮ ಸಹೋದರ ಶಿವಮೊಗ್ಗ ಯಡಿಯೂರಪ್ಪನವರೇ, ನಿಮ್ಮ ಕ್ಷೇತ್ರದಲ್ಲಿ ಹರ್ಷ, ಹಿಂದೂ ಹರ್ಷನ ಕೊಲೆ ಆಯ್ತಲ್ಲ, ಏನು ಸಾಂತ್ವನ ಹೇಳಿದ್ರಿ, ಅವನಿಗೆ ಏನು ನೀವು ಸಹಾಯ ಮಾಡಿದ್ರಿ? ಶಿವಮೊಗ್ಗದಲ್ಲಿ ಆದ್ರೆ ವಿಜಯಪುರದ ಹುಲಿ ಹೋಗಿ 5 ಲಕ್ಷ ರೂಪಾಯಿ ಕೊಟ್ಟು ಹರ್ಷ ಹಿಂದೂ ಹರ್ಷನ್ ಕುಟುಂಬಕ್ಕೆ ಮೊದಲು ಹೋಗಿ ಹಣದ ಸಹಾಯ ಮಾಡಿ ಅವರಿಗೆ ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಹೇಳಿದಂತ ನಾಯಕ ಬಸನಗೌಡ. ಚಕ್ರವರ್ತಿ ಸೂಲಿ ಮೇಲೆ ಅವರು ಹುಟ್ಟಿ ಹಾಕಿದಂತ ಯುವ ಬ್ರಿಗೇಡ್ ಆ ಕಾರ್ಯಕರ್ತನ ಮೇಲೆ ಹಲ್ಲೆ ಆದ್ರೆ ಲಕ್ಷಾಂತರ ರೂಪಾಯಿ ಹೋಗಿ ಹಾಸ್ಪಿಟಲ್ ಕೊಟ್ಟು ಬಂದಂತವರು ಬಸನಗೌಡ ಪಾಟೀಲ್. ನೇಹ ಹಿರೇಮಠ್ ನಮ್ಮ ಹುಬ್ಬಳ್ಳಿಯ ಹುಡುಗಿ ಲವ್ ಜಿಹಾದಿಗೆ ಒಳಗಾಗಿ ಮರ್ಡರ್ ಆದಾಗ ಮೊದಲು ಹೋಗಿದ್ದು ಬಸನಗೌಡ ಪಾಟೀಲ್ ಅಂತ. ಎಲ್ಲೇ ಹಿಂದೂ ಕಾರ್ಯಕರ್ತರ ಇವತ್ತು ಹತ್ಯೆ ಆಗ್ಲಿ, ಅವ್ರ ಮೇಲೆ ಅಟ್ಯಾಕ್ಗಳಾಗ್ಲಿ, ಮೊದಲು ಹೋಗುವುದು ಬಸನಗೌಡ ಪಾಟೀಲ್ ಅಂತ. मैं पूछना चाहता हूं केंद्रीय राष्ट्रीय नायकों से, विजेंद्र कभी गया है क्या? येडियुरप्पा का और एक बेटा राघवेंद्र कभी गया है क्या? कर्नाटक की जनता से पूछ लो, आदरणीय प्रधानमंत्री नरेंद्र मोदी जी, अमित शाह जी, आदरणीय जेपी नड्डा जी, हम आपसे अनुरोध करते हैं, एक बार कर्नाटक जनता की पब्लिक पोल करा दीजिए. ನಿಮಗ ಆಗ್ರಹ ವಿನಂತಿಯನ್ನು ಮಾಡ್ಕೋತೀವಿ ಮಾನ್ಯ ರಾಷ್ಟ್ರೀಯ ನಾಯಕರುಗಳೇ, ಒಂದು ಬಾರಿ ಕರ್ನಾಟಕ ಜನತೆಯದ್ದು ಪಬ್ಲಿಕ್ ಆಗಿ ಬಹಿರಂಗವಾಗಿ ಮತದಾನಕ್ಕೆ ಅವಕಾಶ ಕೊಟ್ಟು ಬಿಡ್ರಿ. ವಿಜಯೇಂದ್ರ ಬೇಕು, ಯತ್ನಾಳ್ ಬೇಕು. विजयपुर का आवाज नहीं है, पूरे कर्नाटक के हिंदू. सही बोल रहा हूं ना मैं? ಮಾಡಿಬಿಡ್ರಿ ಒಂದ್ಸಲ. ನಿಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ 90% ಗಿಂತ ಹೆಚ್ಚು ಮತಗಳು ಬಸನಗೌಡ ಪಾಟೀಲ್. ಇವತ್ತು ನಾನು ಬಹಳ ನೋವು ಆಗದ, ಅಚ್ಚರಿನೂ ಆಗದ. ನೋವು ಯಾಕಾಗ್ಯದಂದ್ರೆ ಬಿಜೆಪಿ ಅವರು ಬಸನಗೌಡನೆಲ್ಲ ಹಿಂದುತ್ವವನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡ್ಲಕ್ ಹೊಂಟಾರ, ಅದಕ್ಕೆ ನೋವಾಗ್ಯದ. ಅಚ್ಚರಿ ಯಾಕಾಗ್ಯದಂದ್ರೆ ಇವರು ಇನ್ಪುಟ್ಸ್ ಎಲ್ಲಿ ತಗೋತಾರಂತ. ಈ ರಾಷ್ಟ್ರೀಯ ನಾಯಕರಿಗೆ ಹೋಗಿ ಯಾರು ಹೇಳ್ತಾರೆ, कुटुंब चाहिए. मैं पूछना चाहता हूं, कर्नाटक में एक कुटुंब चाहिए या एक परिवार चाहिए या हिंदुओं का साथ चाहिए? यह निर्णय भारतीय जनता पार्टी के केंद्रीय नेतृत्व को लेना है. ಅವ್ರಿಗೆ ತಗೋಬೇಕಾಗಿದೆ ಇದು. ಇವತ್ತು ಸಣ್ಣ ವಿಜಯಪುರದ ಉದಾಹರಣೆಯನ್ನು ನಾನು ಕೊಡ್ತೀನಿ. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರು ಸಂವಿಧಾನ ಕೊಟ್ಟಾರ ಅಂತ ಹೇಳಿ ಇವತ್ತು ನಾವೆಲ್ಲ ಹಿಂದೂಗಳಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ಯದ. ಏನಾದ್ರೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡದೆ ಹೋಗಿದ್ರೆ ಇಲ್ಲೊಂದು ಇವತ್ತು ಮಿನಿ ಪಾಕಿಸ್ತಾನ ಆಗಿರ್ತಿತ್ತು. ಇವತ್ತು ಸಮಸ್ತ ಹಿಂದೂಗಳು, ರಾಷ್ಟ್ರಭಕ್ತರು ಕೋಟಿ ಕೋಟಿ ನಮನಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸಬೇಕಾಗುತ್ತೆ. बोलो बाबा साहेब अंबेडकर जी की, बोलो भारत रत्न बाबा साहेब अंबेडकर जी की. ಎರಡು ಕೈ ಮೇಲೆ ಎತ್ತಿ, बोलो बाबा साहेब अंबेडकर जी की. ಇಲ್ಲಾಂದ್ರೆ ಏನಾಗ್ತಿತ್ತು, भारत तेरे टुकड़े होंगे इंशाअल्लाह. बाप का घर है क्या सालों. ये 1962 का इंडिया नहीं है, ये 1962 का इंडिया नहीं है, ये 21वीं सदी का नया भारत है.
ये नरेंद्र मोदी, योगी आदित्यनाथ, बसनगौड़ा पाटिल यत्नाल का अब तुम्हारी कांड चालाकी यहाँ नहीं चलेगी। इसलिए मैं कहता हूँ ये 1962 का इंडिया नहीं है, ये 21वीं सदी का नया भारत है। ये चुप रहना भी जानता है, दुश्मनों के घर में घुस के मारना भी जानता है। ಅಂತ ಒಬ್ಬ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದ ಸ್ಥಿತಿಗತಿಯ ಬಗ್ಗೆ ಮೊದಲು ಪತ್ರ ಬರೆದಂತ ವ್ಯಕ್ತಿ ಬಸನಗೌಡ ಪಾಟೀಲ್ ಅಂತ. ಯಾವ ವಿಚಾರ ಹೇಳ್ರಿ? ರೈತರ ಜಮೀನುಗಳು, ಮಠ ಮಂದಿರಗಳ ಜಮೀನುಗಳು ಜಿಹಾದಿಗಳು ವಕಫ್ ಹೆಸರಿನಲ್ಲಿ ಲೂಟಿ ಮಾಡುವಂತ ಸಂದರ್ಭದಲ್ಲಿ ದೇಶದ ರಾಜ್ಯದ ಯಾವ ನಾಯಕನು ಮುಂದೆ ಬರಲಿಲ್ಲ. ಮೊದಲು ಬಂದಿದ್ದು ಕರ್ನಾಟಕದ ನಮ್ಮ ವಿಜಯಪುರದ ಹಿಂದೂ ಹುಲಿ ಬಸನಗೌಡ ಪಾಟೀಲ್. ತೋರಿಸ್ರಪ್ಪ, ಯಾರಾದ್ರೂ ರೆಕಾರ್ಡ್ ಇದ್ರೆ. ಕೆಲವು ಕಂಜಿ ಪಿಂಜಿಗಳ ಉಚ್ಚಾಟನೆ ಮಾಡ್ಯಾರತ್ತ ಪಟಾಕಿ ಹಾರಿಸ್ತಾರ. ಮಾತಾಡಿದ್ರೆ ಅವರು ಬಿಜೆಪಿ ಅವರೇ ಅಲ್ಲ. ಅವರು ಕಮಲದ ಶಾಲ್ ಹಾಕೊಂಡಿರ್ತಾರ. 5ನೇ ವರ್ಷ ಚುನಾವಣೆ ಬತ್ತಪ್ಪ ಅಂದ್ರ ಮಿಯಾ ಕಾ ಹೋ ಥೋड़ा पैसे देते क्या? हमारे मियाँ कहाँ है? हमें है छो वो गौड़ा को इस बार पढ़ाने का है। क्या गौड़ा पढ़ाता? ಒಬ್ಬ ಮಾಜಿ ಸಚಿವ ಹೇಳ್ತಾನ ವಿಜಯಪುರ್ನಾಗ, ಒಂದು ಕಾರ್ಯಕರ್ತರು ಸಭೆ ಕರಿತಾನ ಬೆಂಬಲಿಗರದು. ನನಗೂ ಧಕ್ಕೆ ಆಗಂಗಿಲ್ಲ, ನಿಮಗೂ ಧಕ್ಕೆ ಆಗಂಗಿಲ್ಲ, ಅವ ಯತ್ನಾಳ ಮಾತ್ರ ಅಧಿಕಾರಿನಾಗ ಇರಂಗಿಲ್ಲ. ಏನಾಯ್ತಪ್ಪ? ಏನು ಕಿತ್ಕೊಳ್ಳೋದಾಗಿಲ್ಲ ನೀವು. ಯಾಕೆ ಕಿತ್ಕೊಳ್ಳೋದಾಗಿಲ್ಲ ಹೇಳೇನ? ಬಸನಗೌಡರ ಆಸ್ತಿ ಹಿಂದೂ ಸಮಾಜದ. ಬಸನಗೌಡರು ಭಾರಿ ಅಲ್ಲ, ಬಸನಗೌಡರ ಜೊತೆ ನಿಂತಾರ ಈ ರಾಷ್ಟ್ರಭಕ್ತ ಹಿಂದೂಗಳು ಭಾರಿ. ಬಸನಗೌಡರು ಇನ್ನೊಂದು ಗೊತ್ತಿರ್ಲಿ ನಿಮಗ, ಇವ್ರು ಯಾರ್ಯಾರು ಇವತ್ತ ಬೆರಳಿಕೆ ಅಷ್ಟು ಪಟಾಕಿ ಹೊಡೆದಾರಲ್ಲ, ಮೀಡಿಯಾದವ್ರು ಸುದಕ್ಕೆ ಬೈದ್ರು ಅವರಿಗೆ. ಅವರು ವಿಜಯಪುರದ 2023 ವಿಧಾನಸಭೆ ಚುನಾವಣೆ ಮಾಡ್ಯಾರೋ ಇತ್ತು. ಯಾರಾದ್ರೂ ಅವರು ಚುನಾವಣೆ ಮಾಡಿದ್ದು ಒಂದು ಫೋಟೋ ತೋರಿಸಿದ್ರು ಅಂದ್ರ ಇದೇ ಗಾಂಧಿ ಸರ್ಕಲ್ನಾಗ ಅವ್ರ ಕರೆದು ತಂದು ಸನ್ಮಾನ ಮಾಡಿ. ಇವರು ಎಂದಿಗಾದ್ರೂ ಬಸನಗೌಡರನ್ನ ವಿರೋಧ ಮಾಡ್ಕೊಂಡೇ ಬಂತಾರೆ. ಅದಕ್ಕೆ ಈ ಕಂಜಿ ಬಿಂಜಿಗಳ ಬಗ್ಗೆ ಬಹಳ ತಲೆ ಕೆಡಿಸಬೇಕು. ನಮ್ಮ ಗುರಿ ಏನದ? ಇದೇ ಈಗ ನಮ್ಮ ಹಿಂದೂ ದಲಿತ ಮುಖಂಡ ಪ್ರತಾಪ್ ಚಿಕ್ಕಲ್ಗಿ ಹೇಳಲ್ಲ, ಬರುವಂತ ದಿನದಾಗ ನಾವು ಭಾರತೀಯ ಜನತಾ ಪಾರ್ಟಿ ಮುಂದೆ ಭಿಕ್ಷೆ ಬೇಡಂಗಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರೀಯ ನಾಯಕತ್ವ ಬಂದು ಯತ್ನಾಳ್ ಜಿ ತುಮ್ಮ ಕರ್ನಾಟಕಕ್ಕೆ ಅಧ್ಯಕ್ಷ ಬನು ಅಂತ ಹೇಳುವಂತ ವಾತಾವರಣ ನಿರ್ಮಾಣ ಮಾಡುವಂತ ಶಕ್ತಿ ಸಮಸ್ತ ಕರ್ನಾಟಕದ ಹಿಂದೂಗಳ ಹತ್ರ ಇದೆ. ನಮ್ಮ ಒಂದು ಹೋಟಿನಿಂದ ಏನೆಲ್ಲ ಬದಲಾವಣೆ ಆಗಿದೆ ಗೊತ್ತಾ? ಯಾರು ನಮ್ಮ ಹೆಣ್ಣು ಮಕ್ಕಳು ಕೈಪಲ್ಯ ಮಾರ್ಕೆಟ್ಗೆ ಹೋದ್ರೆ ಇಲ್ಲೇ ನಾನು ಹಿಂದೆ, ನಾ ಅಂಜು ಮಗ ಅಲ್ಲ, ನಾನು ಹಿಂದೆ 70 ವರ್ಷದಾಗ ಯಾರಿಗೂ ಆ ಏರಿಯಾ ಸ್ವಚ್ಛ ಮಾಡಿಸೋದಾಗಿದ್ದಿಲ್ಲ. ಹಿಂದೂ ಹುಲಿ ಬಸನಗೌಡ ಪಾಟೀಲ್. ನಾನು ಯಾವುದೇ ಧರ್ಮದ ವಿರೋಧಿ ಅಲ್ಲ, ನಾನು ಯಾವುದೇ ಜಾತಿಯ ವಿರೋಧಿ ಅಲ್ಲ. ಆದ್ರೆ ಹೆಣ್ಮಕ್ಳು ಕೈಪಲ್ಯಕ್ಕೆ ಹೋದ್ರೆ ಹೆಂಗ್ ಮಾತಾಡ್ತಿದ್ರು? ಕभी खाई क्या ले अभी ले रहे देख बराबर अभी लिया क्या नहीं दादागिरी ಮಾಡ್ತಿದ್ರಿ. ಯಾರ ಪೊಲೀಸರು ಆಟೋನಲ್ಲಿ ಹಿಡಿದ್ರೆ ಫೋನ್ ಲಗಾವ್ ಕ್ಯಾ MLA को ಪೊಲೀಸರಿಗೆ ಇನ್ಸಲ್ಟ್ ಮಾಡ್ತಿದ್ರಿ. ಈಗ ಮಾಡಿ ಒಬ್ಬ ಎಲ್ಲಾರು ಅಲ್ಲ, ಅನೇಕ ರಾಷ್ಟ್ರ ಭಕ್ತರು ಇವತ್ತು ನಮ್ಮ ಜೊತೆ ಅದಾರ. ಎಲ್ಲರಿಗೂ ಹೇಳ್ತಾ ಇಲ್ಲ, ಕಿಡಿಗೇಡಿಗಳಿಗೆ ಹೇಳ್ತಾ ಇದ್ದೀನಿ ನಾನು, ಒಳ್ಳೆಯವರಿಗೆ ಹೇಳ್ತಾ ಇದ್ದೀನಿ, ಒಳ್ಳೆ ಜನರಿಗೆ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳರನ್ನ ಏನು ಉಚ್ಚಾಟನೆ ಮಾಡಿದಾರ ಅದನ್ನ ವಾಪಸ್ ತಕ್ಕೋರಿ ಅಂತ ಹೇಳಿ ನಾವು ಭಿಕ್ಷೆ ಕೇಳಂಗಿಲ್ಲ. ವಾಪಸ್ ತಕ್ಕೋರಿ ಅಂತ ನಾವು ಕೇಳಂಗಿಲ್ಲ. ಕರ್ನಾಟಕದ ಹಿಂದೂಗಳು ಇವತ್ತು ನಿರ್ಣಯ ಮಾಡ್ಬೇಕಾಗದ.
ಮಾನ್ಯ ಅಮಿತ್ ಶಾ ಅವರೇ, JP ನಡ್ಡಾ ಅವರೇ, ನರೇಂದ್ರ ಮೋದಿ ಅವರೇ ತಕ್ಷಣ ಮಧ್ಯಸ್ಥಿಕೆ ವಹಿಸ್ರಿ, ಯತ್ನಾಳ್ ಅವ್ರನ್ನ ಪಾರ್ಟಿಗೆ ಕರ್ಕೊಂಡ್ಬಂದು ರಾಜ್ಯಾಧ್ಯಕ್ಷ ಮಾಡ್ರಿ ಅಂತ ಹೇಳಿ ಇವತ್ತು ನಾವು ಆಗ್ರಹ ಮಾಡಿದ್ವಿ. ಸಾಕಷ್ಟು ವಿಚಾರಗಳಿದಾವೆ. ಬೆಂಬಲಿಸಿದ್ದೀರಿ. ಇದೇ ತರ ಈ ಪ್ರತಿಭಟನೆ ಇವತ್ತಿಗೆ ಮುಗಿದಿಲ್ಲ. ರಾಜ್ಯಾದ್ಯಂತ, ಜಿಲ್ಲೆಯಾದ್ಯಂತ, ನಮ್ಮ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಅಭಿಮಾನಿಗಳು ಈ ಪ್ರತಿಭಟನೆಯನ್ನು ಇನ್ನೂ ಹಂಗೆ ನಡೆಸಿಕೊಂಡು ಹೋಗಬೇಕಾಗಿ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಂದ ನಿಮ್ಮಲ್ಲಿ ಎಲ್ಲರನ್ನು ಕೇಳಿಕೊಳ್ಳುತ್ತೇನೆ. ಇವತ್ತಿನ ಈ ಕಾರ್ಯ ಯತ್ನಾಳ ಹಿಂದೂ ಹುಲಿ ಕಕ್ಕೋಳದಲ್ಲಿ ಸಾವಿರ ಗೋವುಗಳನ್ನ ಬೆಳಕಿನಿಂದ ರಕ್ಷಣೆ ಮಾಡಿ ಗೋಮಾತೆಯನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾರೆ. ವಿಜೇಂದ್ರ ರಾಘವೇಂದ್ರ ಯಡಿಯೂರಪ್ಪ ನೀವು ಮಾಡಿದೀರಾ? ನಿಜವಾದ ಹಿಂದುತ್ವದ ಕೆಲಸವನ್ನು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡ್ತಾ ಇದ್ದಾರೆ. ಅವರಿಗೆ ಸಮಸ್ತ ರಾಜ್ಯದ ಜನತೆಯ ಪರವಾಗಿ ಕೇವಲ ಭಾಷಣ ಮಾಡಂಗಿಲ್ಲ, ಅವರು ಹಿಂದುತ್ವದ ಕಾರ್ಯಗಳನ್ನು ಮಾಡ್ತಾರ. ಹಿಂದೂ ಹುಡುಗರಿಗೆ ಉದ್ಯೋಗಾವಕಾಶವನ್ನು ಕೊಡಿಸುವಂತ ಕೆಲಸ ಮಾಡ್ತಾರ. ಇದು ನಿಜವಾದ ಹಿಂದುತ್ವ ಆಗಿರ್ತದೆ. ಅದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ರ ಒಂದು ಉಚ್ಚಾಟನೆಯನ್ನು ನಾವು ತೀವ್ರವಾಗಿ ವಿಜಯಪುರ ಜಿಲ್ಲೆಯ ಜನತೆ, ಇವತ್ತೇನು ತಾವು ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಿರಿ, ಎಲ್ಲ ನಮ್ಮ ಸಹೋದರ ಸಹೋದರಿಯರು, ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕೂಡ ಬಂದಿದ್ದಾರೆ, ಹಾಗೂ ಎಲ್ಲ ಹಿರಿಯರು ಬಂದಿದ್ದೀರಿ, ಯುವಕರು ಬಂದಿದ್ದೀರಿ, ಮಾಧ್ಯಮ ಮಿತ್ರರಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತಾ ಇದ್ದೀನಿ. ಚಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಒಂದೇ ಒಂದೇ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ, ಕರ್ನಾಟಕದ ಯೋಧಿ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಧನ್ಯವಾದ. ಎಲ್ಲರೂ ಒಂದು ಬಾರಿ ನಿಮ್ಮ ಸಪೋರ್ಟ್ ಅನ್ನು ಮೊಬೈಲ್ ಬ್ಯಾಟರಿ ಹಚ್ಚುವ ಮುಖಾಂತರ ಯತ್ನಾಳ್ ಅವ್ರಿಗೆ ತೋರಿಸ್ಬೇಕು. ನಿಮ್ ಮೊಬೈಲ್ ಅನ್ನ ಬ್ಯಾಟರಿಯನ್ನು ಹಚ್ಚಿ ಕೈಯಲ್ಲಿ ಮೊಬೈಲ್ ಹಿಡಿಬೇಕು. ಎಲ್ಲರೂ ಎಲ್ಲರೂ ಮೊಬೈಲ್ ಬ್ಯಾಟರಿ, ನಮ್ಮ ಹಿಂದೂ ಕಾರ್ಯಕರ್ತರು ನಿಮ್ ಮೊಬೈಲ್ ಬ್ಯಾಟರಿಯನ್ನು ಲೈಟ್ ಹಚ್ಚುವುದರ ಮುಖಾಂತರ ಯತ್ನಾಳರಿಗೆ ಬೆಂಬಲ ಸೂಚಿಸಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಒಂದೇ ಒಂದೇ. ಧನ್ಯವಾದ. ಇವತ್ತಿನ